ಮೇ 7ರಂದು ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರಕ್ಕೆ ದೇಶಾದ್ಯಂತ ಅಭಿನಂದನೆ ಹರಿದು ಬರ್ತಿದೆ. ಪಾಕಿಸ್ತಾನದ ಸೇನೆಗಾಗಲಿ ಅಥವಾ ಅಲ್ಲಿನ ನಾಗರಿಕರಿಗಾಗಲಿ ಯಾವುದೇ ತೊಂದರೆ ಮಾಡದೆ ಉಗ್ರರನ್ನಷ್ಟೇ ಸದೆ ಬಡಿದಿರುವ ಭಾರತೀಯ ಸೇನೆಗೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಭಾರತದ ಈ ಕಾರ್ಯಾಚರಣೆಯನ್ನು ಪಾಕಿಸ್ತಾನದ ನಟಿ ಮಹಿರಾ ಖಾನ್ ಖಂಡಿಸಿದ್ದಾರೆ. ಭಾರತ ಸೇನೆಯ ದಾಳಿಯನ್ನು ಟೀಕಿಸಿ ಲೇಖಕಿ ಫಾತಿಮಾ ಭುಟ್ಟೋ ಮಾಡಿದ್ದ ಟ್ವೀಟ್ ಅನ್ನು ರೀಟ್ವೀಟ್ ಮಾಡಿರುವ ನಟಿ ಮಹಿರಾ ಖಾನ್, ನಿಜಕ್ಕೂ ಇದು ಹೇಡಿತನ. ಅಲ್ಲಾ ನಮ್ಮ ದೇಶವನ್ನು ರಕ್ಷಿಸಲಿ, ಉತ್ತಮ ಪ್ರಜ್ಞೆ ಮೇಲುಗೈ ಸಾಧಿಸಲಿ, ಆಮೀನ್ ಅಂತ ಪೋಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಬಂದು ಭಾರತದ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದ ಮಹಿರಾ ಖಾನ್ ಪೋಸ್ಟ್ಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರು ಸತ್ತಾಗ ಸುಮ್ಮನಿದ್ದ ಇವಳು ಈಗ ಉಗ್ರರು ಸತ್ತಾಗ ಸಂತಾಪದ ಮಾತನಾಡ್ತಿದ್ದಾಳೆ. ಇವರ ಹುಟ್ಟಿನಲ್ಲೇ ದೋಷ ಇದೆ ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಬರ್ತಿವೆ. ಪಾಕಿಸ್ತಾನದ ಇನ್ನೊಬ್ಬ ನಟ ಫವಾದ್ ಖಾನ್ ಕೂಡ ಭಾರತದ ದಾಳಿಯನ್ನು ಟೀಕಿಸಿದ್ದಾರೆ. ಈ ನಾಚಿಕೆಗೇಡಿನ ದಾಳಿಯಲ್ಲಿ ಗಾಯಗೊಂಡ ಹಾಗೂ ಸಾವನ್ನಪ್ಪಿದವರ ಕುಟುಂಬಗಳಿಗೆ ನನ್ನ ಆಳವಾದ ಸಂತಾಪಗಳು. ಮೃತರ ಆತ್ಮಗಳಿಗೆ ಶಾಂತಿ ಸಿಗಲಿ. ಮುಂದಿನ ದಿನಗಳಲ್ಲಿ ಅವರ ಪ್ರೀತಿ ಪಾತ್ರರಿಗೆ ಶಕ್ತಿ ತುಂಬಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಇನ್ಶಾ ಅಲ್ಲಾ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಫವಾದ್ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ. ಇದೇ ವಾರ ಫವಾದ್ ಖಾನ್ ನಟಿಸಿರುವ ಅಬೀರ್ ಗುಲಾಲ್ ಬಾಲಿವುಡ್ ಸಿನಿಮಾ ತೆರೆಗೆ ಬರಬೇಕಿತ್ತು. ಆದ್ರೆ ಪಹಲ್ಗಾಮ್ ಘಟನೆ ಬೆನ್ನಲ್ಲೇ ಸಿನಿಮಾ ಬ್ಯಾನ್ ಮಾಡಲಾಗಿದೆ. ಇದೆಲ್ಲದರ ನಡುವೆ ಆಪರೇಷನ್ ಸಿಂಧೂರ್ ಬಗ್ಗೆ ಫವಾದ್ ಖಾನ್ ಕೆಂಡ ಕಾರಿದ್ದಾರೆ. ಹೀಗೆ ಪಾಕಿಸ್ತಾನಿ ಕಲಾವಿದರ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಲೇ ಎಲ್ಲೆಡೆಯಿಂದ ಆಕ್ರೋಶಗಳು ಕೇಳಿ ಬರ್ತಾ ಇವೆ. ಸಾಮಾನ್ಯ ಜನರ ಸಾವಿಗೆ ಮರುಗದ ಇವರೆಲ್ಲ ಉಗ್ರರ ಸಾವಿಗೆ ಮರುಗೋದನ್ನ ನೋಡಿದ್ರೆ ಇಡೀ ಮುಸ್ಲಿಂ ಸಮುದಾಯದ ಬಗ್ಗೆಯೇ ಅನುಮಾನ ಬರ್ತಾ ಇದೆ ಅಂತ ಕೆಲವರು ಹೇಳಿದ್ರೆ, ಉಗ್ರರ ಸಾವಿಗೆ ಮರುಗೋದನ್ನ ನೋಡಿದ್ರೆ ಇವರೇ ಉಗ್ರರನ್ನು ಪೋಷಿಸ್ತಾ ಇದ್ರು ಅಂತ ಕೆಲವರು ಹೇಳ್ತಿದ್ದಾರೆ. ಪಹಲ್ಗಾಮ್ ಘಟನೆ ನಡೆದಾಗ ಸುಮ್ಮನಿದ್ದು ಈಗ ಮಾತನಾಡುತ್ತಿದ್ದೀರಾ? ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿಯಾಗಿದೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ.